ನೋಡುವ ಕ್ಲೀನಿಂಗ್ ಕೆಲಸ ಹೇಗಾಗ್ತಾ ಉಂಟು, ಏನಾಗ್ತಾ ಉಂಟು ಅಂತ ಹೇಳಿ. ಲೆಟ್ಸ್ ಗೋ. ಈಗ ನಾವು ನಮ್ಮ ಮನೆ ಅಟ್ಟಕ್ಕೆ ಹೋಗ್ತಾ ಇದ್ದೇವೆ. ಮೇಲೆ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇದು ಹಳೆ ಮನೆ ಅಲ್ವಾ, ಹಾಗಾಗಿ ರೆಗ್ಯುಲರ್ ಕ್ಲೀನಿಂಗ್ ಆಗ್ತಾ ಇರಬೇಕು. ಇಲ್ಲಿ ನೋಡಿ ಶ್ಯಾಮಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾವು ವಿಡಿಯೋ ಮಾಡ್ತಾ ಇದ್ದೇನೆ ಶ್ಯಾಮಲ, ಯೂಟ್ಯೂಬಿಗೆ ಹಾಕ್ಲಿಕ್ಕೆ. ಇಲ್ಲಿ ಅಂತ ಹೇಳಿದ್ರೆ ಜಾಸ್ತಿ ನಾವು ಯಾರು ಮೇಲೆ ಬರ್ತಾ ಇರುವುದಿಲ್ಲ. ಫಂಕ್ಷನ್ ಟೈಮಿಗೆ ಆಗುವಾಗ ಕೆಲವೊಂದು ವಸ್ತುಗಳೆಲ್ಲ ಬೇಕಿರ್ತದಲ್ಲ, ಅದೆಲ್ಲ ಇಲ್ಲಿ ತಂದಿಟ್ಟಿರ್ತೇವೆ. ಸೊ ಅದು ಏನಾದ್ರು ಬೇಕಿದೆ ಅಂದ್ರೆ ಹಾಸಿಗೆಗಳಾಗಿರ್ಬೋದು, ಅಂದ್ರೆ ಮನೆಗೆ ಜನ ಬರ್ತಾರೆ, ಹಾಗೆ ಹಾಸಿಗೆ, ದಿಂಬು ಅಂಡ್ ಮಂದ್ರಿಗಳು ಇಂಥದ್ದೆಲ್ಲ ಬೇಕಾಗ್ತದಲ್ಲ. ಹಾಗಾಗಿ ಅದನ್ನೆಲ್ಲ ಒಂದ್ಸತಿ ಕೆಳಗೆ ತಂದು ಸೆಟ್ ಮಾಡೋದು, ಆ್ಯಂಡ್ ಧೂಳೆಲ್ಲ ಇದ್ರೆ ಒಂದ್ಸತಿ ವಾಶ್ ಮಾಡಿ ಕ್ಲೀನ್ ಮಾಡಿಡೋದು. ಬಿಕಾಸ್ ಮಲ್ಕೊಳ್ಳುವಾಗ ಮತ್ತೆ ಪ್ರಾಬ್ಲಮ್ ಆಗಬಾರ್ದಲ್ಲ, ಹಾಗಾಗಿ ಎವ್ರಿ ಫಂಕ್ಷನಿಗೆ ಮಾಡಿಸ್ತೇವೆ. ಆ್ಯಂಡ್ 1 ತಿಂಗಳಿಗೆ ಒಂದ್ಸತಿ ಒಮ್ಮೆ ಅಥವಾ 1.5-2 ತಿಂಗಳಿಗೆ ಒಂದ್ಸತಿ ಇಲ್ಲಿ ಬಲೆ ಎಲ್ಲ ತೆಗೆಸಿ ಸೆಗಣಿ ಸಾರಿಸಿ ಕ್ಲೀನ್ ಮಾಡಿರ್ತೇವೆ. ಏನೆಲ್ಲ ನಾವು ತೋಟದ ಪಕ್ಕದಲ್ಲೇ ಇರೋದು, ಮತ್ತೆ ಏನು ಹೇಳ್ತಾರೆ ಜೇಡದ ಬಲೆ ಇದೆಲ್ಲ ಜಾಸ್ತಿ ಇರ್ತದೆ. ಧೂಳು ತುಂಬುದು ಜಾಸ್ತಿ, ಮೇಂಟೆನೆನ್ಸ್ ಆಗ್ತದೆ, ಒಂಚೂರು ಕೆಲಸ ಆಗ್ತದೆ, ಇಲ್ಲ ಅಂತಲ್ಲ. ಬಟ್ ಏನಂದ್ರೆ ಫಂಕ್ಷನ್ ಟೈಮ್ ಅಂತ ಹೇಳುವಾಗ ಅದೊಂದು ಖುಷಿ, ತಯಾರಿಯದ್ದೇ ಒಂದು ಖುಷಿ ಬೇರೆ ಇರ್ತದೆ. ಹಾಗಾಗಿ ಸೊ ಈಗ ಇಲ್ಲಿ ಗುಡಿಸುದು. ಸೊ ಇದು ಹೆಂಗಂದ್ರೆ ಸುತ್ತಲೂ ಉಂಟು 4 ಕಡೆ ಇರುವ ತರ. ಹಾಗೆ ಇಲ್ಲಿ ಈಗ ಗುಡಿಸ್ತಾ ಇದ್ದಾರೆ ನೋಡಿ, ಸ್ವಲ್ಪ ಧೂಳು ತುಂಬಿದೆ. ಇನ್ನು ಮೇಲೆ ಎಂತ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಮುಚ್ಚಿಗೆ, ಅಂದ್ರೆ ಮರದ ಮುಚ್ಚಿಗೆ ಹಾಕಿದ್ದಾರೆ. ಸೊ ಮರದ ಮುಚ್ಚಿಗೆ ಮೇಲೆ ಮಣ್ಣು ಹಾಕಿದ್ದಾರೆ. ಮೇಲೆ ಹೋಗಿ ನೋಡಿದ್ರೆ ಕಂಪ್ಲೀಟ್ ಮಣ್ಣು. ಅದಕ್ಕೆ ನಾವೇನ್ ಹೇಳ್ತಾರೆ ಸೆಗಣಿ ಸಾರಿಸಿ ಈ ತರ ಮೇಂಟೈನ್ ಮಾಡುವಂಥದ್ದು. ಅಂಡ್ ನಮ್ಗೇನು ಕೆಳಗೆ ಉಂಟಲ್ಲ ತುಂಬಾ ತಂಪಿರ್ತದೆ. ಆ ರೂಮಲ್ಲಿ ಈ ಸೆಕೆಗೆಲ್ಲ ಬಂದು ಒಂದ್ಸತಿ ಸಡನ್ ರೂಮ್ನೊಳಗೆ ನುಗ್ಗುವಾಗ ಉಂಟಲ್ಲ, ಒಂದು AC ರೂಮ್ನೊಳಗೆ ಹೋದ ಫೀಲ್ ಆಗ್ತದೆ. ತುಂಬಾ ತಂಪಿರ್ತದೆ, ತುಂಬಾ ಕಾಮ್ ಅಂಡ್ ಕೋಲ್ಡ್ ಆಗಿರ್ತದೆ, ಖುಷಿ ಆಗ್ತದೆ ಅಲ್ಲಿ ಕೂತ್ಕೊಳ್ಳಿಕ್ಕೆ. ಈಗ 1 ವಾರ ಮೊದಲು ನಾವು ಅಲ್ಲಿ ಮೇಲ್ಗಡೆದು ಕ್ಲೀನ್ ಮಾಡ್ತಾ ಇರೋದು. ಯಾಕೆಂತ ಹೇಳಿದ್ರೆ ಧೂಳು ಹಾರಿರ್ತದೆ, ಅದೆಲ್ಲ ಒಂದ್ಸತಿ ಸೆಟಲ್ ಡೌನ್ ಆಗ್ಬೇಕಲ್ಲ. ಮತ್ತೆ ಗುಡಿಸಿ ಆದ್ಮೇಲೆ ಅದೇ ದಿನ ನಿಮ್ಗೆ ಸೆಗಣಿ ಸಾರಿಸ್ಲಿಕ್ಕೆಲ್ಲ ಆಗುದಿಲ್ಲ, ತುಂಬ ಹೆವಿ ಧೂಳು ಇರುವ ಕಾರಣ. ಅದಕ್ಕಾಗಿ ಇನ್ನು ನಾಳೆ ನಾಡಿದ್ರಲ್ಲಿ ಸೆಗಣಿ ಸಾರಿಸುದು. ಈಗ ನೋಡಿ ಇದು ಅಂಗಳ, ಇಲ್ಲಿ ಈ ತರ ಬಟ್ಟೆ ಎಲ್ಲ ಒಣಗ್ಲಿಕ್ಕೆ ಹಾಕಿರ್ತೇವೆ, ಇದನ್ನು ತೆಗಿಬೇಕು. ಅಂಡ್ ಇಲ್ಲಿ ಟರ್ಪಲ್ ಹಾಕಿದ್ದಾರೆ, ಇದು ಯಾಕೆ ನಂಗೆ ಗೊತ್ತಿಲ್ಲ. ಅಂಡ್ ಈ ಕಡೆ ಇದು ಕೂಡ ಜನ ಬರುವ ಕಾರಣ ಜಾಗ ಎಷ್ಟಿದ್ರೂ ಸಾಕಾಗುದಿಲ್ಲ ಅಂತ. ಇವನ್ ಕಾರ್ಯಕ್ರಮ ಟೈಮಲ್ಲಿ ಆಗಿರ್ಬೋದು, ಗಾಡಿ ಬಂದು ನಿಲ್ತದೆ, ಈ ಅಡಿಕೆ ತೆಗಿಸ್ಬೇಕು, ಚೇರ್ ಹಾಕ್ಲಿಕ್ಕೆ, ನಿಮ್ ಶಾಮಿಯಾನಕ್ಕೆ, ಇದಕ್ಕೆಲ್ಲ ತಡೆ ಆಗ್ತದೆ ಈ ತರ ಎಲ್ಲ ಇದ್ರೆ. ಸೊ ಅದನ್ನೆಲ್ಲ ಮೊದಲೇ ತೆಗ್ಸಿ ಕ್ಲೀನ್ ಮಾಡಿಟ್ರೆ ತೊಂದರೆ ಇಲ್ಲ. ಅಂಡ್ ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಹುಲ್ಲು ಬೆಳೆದಿದೆ, ಅದು ತೆಗಿಬೇಕಾಗ್ತದೆ. ಇನ್ನೀಗೇನು ಇಲ್ಲಿ ಕಾರೆಲ್ಲ ನಿಲ್ಸಿದ್ದೇವೆ ಈ ಪಾರ್ಟಲ್ಲಿ, ಇಲ್ಲಿ ಏನು ಕಾಣ್ತಾ ಉಂಟು ಇಲ್ಲಿ ಹಿಂದ್ಗಡೆ, ಇಲ್ಲೆಲ್ಲ ಫುಲ್ ನೀರು ಹಾಕಿ, ಅಂದ್ರೆ ಇವಾಗ ನಾಳೆ ನಾಡಿದ್ದು ಸ್ಯಾಟರ್ಡೇ ಫ್ರೈಡೇ ಅತ್ತೆ, ಫ್ರೈಡೇ ರಾತ್ರಿ ಹಾಕುದ ನೀರು, ಫ್ರೈಡೇ ರಾತ್ರಿ ನೀರು ಹಾಕಿ ಒಂದ ಬ್ಲೀಚಿಂಗ್ ಪೌಡರ್ ಹಾಕುದು, ಇಲ್ಲಾಂದ್ರೆ ಹಾಗೆ ಬೇರೆ ಏನಾದ್ರೂ ಹಾಕಿ ಚಂದಕ್ಕೆ ಉಜ್ಜಿಡುದು, ಅಂಗಳ ಎಲ್ಲ ಗುಡಿಸಿ ಇಡುದು. ಅಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಅದನ್ನು ವಾಪಸ್ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡೋದು. ಯಾಕಂದ್ರೆ ಇಲ್ಲಿ ಹೋಮ ಮಾಡ್ತೇವೆ, ಎಲ್ಲರೂ ಬಂದು ಕೂತ್ಕೊಳ್ಳೋದು ಇಂಥದ್ದೆಲ್ಲ ಇರ್ತದೆ. ಹಾಗಾಗಿ ಅಂಗಳ ಕ್ಲೀನಿಂಗ್ ಇದು ಕೂಡ ಆಗ್ಬೇಕಾಗ್ತದೆ. ಈಗ ಮನೇಲಿ ಫಂಕ್ಷನ್ ಅಂತ ಹೇಳಿದ್ರೆ ಲೇಡೀಸಿಗೆ ಒಂದು ಖುಷಿ ವಿಷಯ ಅಂತ ಏನು ಅಂದ್ರೆ ಚೆನ್ನಾಗಿ ರೆಡಿ ಆಗ್ಬೋದು ಅಂತ. ಇಲ್ಲಿ ಊರಲ್ಲೆಲ್ಲ ಹೇಗಿರ್ತದೆ ಅಂತ ಹೇಳಿದ್ರೆ ನಾವೇ ಎಲ್ಲ ತಯಾರಿಗಳು ಮಾಡ್ತೇವೆ. ಮದ್ವೆ ಆಗ್ಲಿ, ಮುಂಜಿ ಆಗ್ಲಿ, ಪೂಜೆಗಳಾಗ್ಲಿ, ಏನೇ ಫಂಕ್ಷನ್ಗಳಿದ್ರು ನಾವೇ ತಯಾರಿ ಮಾಡುದು. ಅಂಡ್ ನಮ್ಮಲ್ಲಿ ಏನಂತಂದ್ರೆ ಹೆಚ್ಚು ಕೂಡ ನಾವು ಮನೆಯಲ್ಲೇ ಫಂಕ್ಷನ್ ಮಾಡುದು. ಹಾಗಾಗಿ ಫಂಕ್ಷನ್ ಅಂತ ಹೇಳುವಾಗ ನಮ್ಗೆ ಲೇಡೀಸಿಗೆ ಖುಷಿ ವಿಷಯ ಏನಂತ ಹೇಳಿದ್ರೆ ನಾವೊಂದು ಚಂದ ರೆಡಿ ಆಗ್ಬೋದು, ಒಳ್ಳೆ ತಯಾರಾಗ್ಬೋದು ಅಂತ. ಸೊ ನಮ್ಗೆ ಫಸ್ಟ್ ತಲೆಗೆ ಬರ್ದು ಯಾವ ಸೀರೆ, ಲಿಟಲ್ ಥಿಂಗ್ಸ್, ಬಟ್ ನಮಗೆ ಸಂತೋಷ ಸಿಗೋದು ಅಂಥ ವಿಷಯದಲ್ಲೇ. ಎಲ್ಲ ತಯಾರಿಗಳೆಲ್ಲ ಮಾಡಿ ಎಲ್ಲ ಕೆಲಸ ಆಯ್ತು, ನೆಕ್ಸ್ಟ್ ನಾನಿನ್ ಸ್ಯಾರಿ ಸೆಲೆಕ್ಟ್ ಮಾಡ್ಲಿಕ್ಕೆ ಕೂತ್ಕೊಳ್ಳುವ. ಇನ್ನು ನಮ್ದು ಕಸಿನ್ ಸಿಸ್ಟರ್ಸ್ ಇದ್ರೆ ಅಥವಾ ನಮ್ದು ಕೋ ಸಿಸ್ಟರ್ಸ್ ಎಲ್ಲಾದ್ರೆ ಇನ್ನ ಮಜಾ ಆಗ್ತದೆ. ಈಗ ನಾವೆಲ್ಲ ಜೊತೆಗೆ ಸೇರಿ ನಮ್ದು ಸ್ಯಾರಿ ಸೆಲೆಕ್ಟ್ ಮಾಡೋದು, ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ ಸೆಟ್ ಮಾಡೋದು, ಅಂಡ್ ಸ್ಯಾರಿಗೆ ಪ್ಲೀಟ್ ಹಾಕಿಡೋದು, ಇದನ್ನೆಲ್ಲ ನಾವು ಮೊದಲೇ ಜೊತೆಗೆ ಸೇರಿ ಮಾಡ್ತೇವೆ. ಅದೆಲ್ಲ ಒಂಥರ ಏನ್ ಹೇಳ್ತಾರೆ ಹ್ಯಾಪಿ ಎಂಜಾಯ್ ಮಾಡುವಂತ ಟೈಮ್. ನಂಗೆಲ್ಲ ತುಂಬಾ ಖುಷಿ ಆಗ್ತದೆ, ನಾನು ಅದನ್ನ ಎಂಜಾಯ್ ಮಾಡ್ತೀನಿ. ಯಾಕಂದ್ರೆ ಅದು ಎವ್ರಿ ಟೈಮ್ ನಮ್ಗೆ ಸಿಗುದಿಲ್ಲ. ಅಂಡ್ ಈಗೆಲ್ಲ ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ನಮ್ಗೆ ವ್ಯವಸ್ಥೆ ಉಂಟು. ಅಂದ್ರೆ ಸ್ಯಾರಿ ಪ್ಲೀಟ್ಸ್ ಹಾಕ್ಬೇಕಾ, ಅಯನ್ ಮಾಡ್ಬೇಕಾ, ಡ್ರೈ ವಾಶ್ ಕೊಡ್ಬೇಕಾ, ಎಲ್ಲ ಹೊರಗಡೆ ಕೊಟ್ಬಿಡ್ತೇವೆ. ಬಟ್ ನಾವು ಈಗ ಸದ್ಯಕ್ಕೆ ಇಲ್ಲಿ ಆ ತರ ಮಾಡ್ತಿಲ್ಲ. ನಾವುಗಳೆಲ್ಲ ಮಾಡುವ ಕಾರಣ ಅದೊಂದು ಹ್ಯಾಪಿ ಟೈಮ್ ಈಗಲೂ ಕೂಡ ನಮ್ಗೆ ಸಿಗ್ತದೆ ಅಂತ. ಎನಿಹೌ ನಾನೀಗ ಫಂಕ್ಷನಿಗೆ ಅಂತ ಹೇಳಿ ಒಂದು 2 ರಿಂದ 3 ಸ್ಯಾರಿ ಸೆಲೆಕ್ಟ್ ಮಾಡಿಟ್ಟಿದ್ದೇನೆ.
ಪ್ರತಿ ಸಲ ಹೇಗಂದ್ರೆ ನಾನು ನಮ್ಮನೇಲಿ ಈ ತರ ವರ್ಷಾವಧಿ ಪೂಜೆ ಇದ್ರೆ ಅಥವಾ ಏನಾದ್ರೂ ಕಾರ್ಯಕ್ರಮಗಳಿದ್ರೆ ನಾನು ಸೀರೆ ತಗೊಳ್ತೇನೆ ಹೊಸದೇ. ನಾವು ಈ ತರ ಹತ್ರದ ಫಂಕ್ಷನ್ಗಳು, ಮದುವೆ ಫಂಕ್ಷನ್ಗಳೆಲ್ಲ ಇದ್ರೆ ಮಾತ್ರ ನಮ್ಮಂಥವ್ರಿಗೆಲ್ಲ ಸೀರೆ ಯೂಸ್ ಆಗುದು. ಇಲ್ಲರೆ ನಾವೆಲ್ಲ ಆಲ್ಮೋಸ್ಟ್ ಚೂಡಿದಾರ್ ಬರ್ತದಲ್ವಾ, ಸೆಟ್, ನಿಮ್ಗೆ ಕಾಟನ್ ಸೆಟ್ ಎಲ್ಲ ಬರ್ತದೆ, ಇಲ್ಲಿಯ ಸೆಕೆಗೆ ಅಂತದ್ದೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತೇವೆ. ಹಾಗಾಗಿ ತುಂಬಾ ಸೀರೆ ತಗೊಳ್ಳಿಕ್ಕೆ ಹೋಗುದಿಲ್ಲ. ಸೊ ನಾನು ಈ ಸಲ ಏನಂತ ಹೇಳಿದ್ರೆ ನನ್ನ ಹತ್ರ ಆಲ್ರೆಡಿ ಇರುವಂತಹ ಸೀರೆನೇ ಯಾವ್ದಾದ್ರು ಚೂಸ್ ಮಾಡುವಂತ ಅನ್ಕೊಂಡಿದ್ದೇನೆ. ಲೆಟ್ಸ್ ಗೋ, ಐ ವಿಲ್ ಶೋ ಯು. ನಾನೀಗ ಇಲ್ಲಿ 3 ಸ್ಯಾರಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ. ಬಟ್ ನಂಗೀಗ ನಾನು ಹಗಲಲ್ಲಿ ಯಾವ್ದು ಉಡ್ತಿದ್ದೇನೆ ಅವ್ರ ರಾತ್ರಿ ಪೂಜೆಗೆ ಯಾವ್ದು ಉಡ್ತಿದ್ದೇನೆ ಅಂತ ಏನೀಗ ಸದ್ಯಕ್ಕೆ ಪ್ಲಾನ್ ಮಾಡ್ಕೊಳ್ಳಿಲ್ಲ. ಫಸ್ಟ್ ಯಾವ ಸೀರೆ ಅಂತ ನಾನು ಜಸ್ಟ್ ಒಂದ್ಸತಿ ತೋರಿಸ್ಬಿಡ್ತೇನೆ ನಿಮ್ಗೆ. ಓಕೆ, ಈಗ ಫಸ್ಟ್ ಇದ್ದು ಸೀರೆ ಇದೊಂದು ರಾಣಿ ಪಿಂಕ್ ಕಲರ್ ಸೀರೆ. ಈ ತರ ಉಂಟಿದು ಈ ರಾಣಿ ಪಿಂಕ್ ಕಲರ್ ಸ್ಯಾರಿ. ಇಲ್ಲಿ ಈ ತರ ದೂರ ದೂರ ಒಂದು ಬುಟ್ಟ ಉಂಟು. ಅಂಡ್ ಇದಕ್ಕೆ ಏನ್ ಗೊತ್ತಾ, ದೊಡ್ಡ ಬಾರ್ಡರ್ ಇಲ್ಲ, ಚಿಕ್ಕ ಬಾರ್ಡರ್ ಸೈಡ್ ಅಲ್ಲಿ ಈ ತರ ಬರೋದು. ಇದೊಂದು ಟೈಮ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಇತ್ತು, ಮೇ ಬಿ ಈಗಲೂ ಇರ್ಬೋದು, ಐ ಡೋಂಟ್ ನೋ, ನಂಗೆ ಸ್ಯಾರಿ ಅದು ಅಷ್ಟೊಂದು ನಾಲೆಜ್ ಇಲ್ಲ. ಅಂಡ್ ಸಣ್ಣ ಏನ್ ಹೇಳ್ತಾರೆ, ಸಣ್ಣ ಸೈಡ್ ಜರಿ ಪಟ್ಟಿ ಅಂತ ಹೇಳ್ತಾರಲ್ಲ, ಅದು ಸಣ್ಣದು ಇದ್ರಲ್ಲಿ. ಅಂಡ್ ಇದಕ್ಕೆ ಏನಂತ ಹೇಳಿದ್ರೆ ಆಲ್ರೆಡಿ ಕುಚ್ಚು ಏನ್ ಹಾಕ್ಸಿದ್ದಾರೆ, ಇದು ಮೊದ್ಲೇ ಇದ್ದದ್ದು, ಇದು ಹಾಕ್ಸಿದ್ದಲ್ಲ. ಯೂಶ್ವಲಿ ಇಂಥ ಸೈಡ್, ಸಣ್ಣ ಸೈಡ್ ಇರುವಂತದಕ್ಕೆ ಅಥವಾ ಬಾರ್ಡರ್ ಲೆಸ್ ಸ್ಯಾರಿಗೆಲ್ಲ ಈ ತರ ಆಲ್ರೆಡಿ ಬರ್ತದೆ, ಕುಚ್ಚು ಏನವ್ರು ಹಾಕಿ ಇರ್ತಾರೆ. ಅಂಡ್ ಬೇಕಂದ್ರೆ ನಿಮ್ಗೆ ಅದು ಹಾಕ್ಸ್ಬೋದು ಕೂಡ. ಇದು ಸೆರಗ್ ಏನಂತ ಹೇಳಿದ್ರೆ ನೀವಿ ಬ್ಲ್ಯಾಕ್ ಕಾಣ್ತಾ ಉಂಟಾ, ಇದು ಆಕ್ಚುಲಿ ಫಾರೆಸ್ಟ್ ಗ್ರೀನ್ ಆಯ್ತಾ. ಫಾರೆಸ್ಟ್ ಗ್ರೀನ್ ಅಂದ್ರೆ ಡಾರ್ಕ್ ಗ್ರೀನ್ ಕಲರ್ ಅಂತ ಹೇಳ್ತಾರಲ್ಲ, ಇದು ಆ ತರದ ಕಲರ್ ಇದು ಸ್ಯಾರಿ. ನಾನು ಕಂಪ್ಲೀಟ್ ಸ್ಯಾರಿ ಈ ತರ ಕಾಣ್ತದೆ. ಓಕೆ, ಅಂಡ್ ಇದ್ರ ಬ್ಲೌಸ್ ಆಗ್ಲೇ ಹೇಳ್ದಾಗೆ ಫುಲ್ ಬಾಟಲ್ ಗ್ರೀನ್, ಫಾರೆಸ್ಟ್ ಗ್ರೀನ್ ಬ್ಲೌಸ್ ಇದ್ರದ್ದು. ಒಂದ್ ಸತಿಯನ್ನು ಉಟ್ಟಿದ್ದೇನೆ ಅಷ್ಟೇ, ಹಾಗಾಗಿ ಇದನ್ನ ಈ ಸತಿ ಉಡುವ ಅಂತ ನಾನು ಇದಕ್ಕೊಂದು ಸಣ್ಣ ಎಂಬ್ರಾಯ್ಡ್ರಿ ಮಾಡಿಸಿದ್ದೇನೆ ಸೈಡ್ ಅಲ್ಲಿ. ನಾನು ಮಾಡಿಸಿದ್ದು ಮಿಷಿನ್ ಎಂಬ್ರಾಯ್ಡ್ರಿ. ಸ್ಲೀವ್ಸ್ ಪ್ಲೇನ್ ಕಾಣ್ತದೆ ಅಂತೇಳಿ ಒಂದು ಸಣ್ಣ ಪ್ಯಾಚ್ ತರ ಇಟ್ಟಿದ್ದಾರೆ. ಇದು ರೆಡಿಮೇಡ್ ಪ್ಯಾಚ್ ಇಟ್ಟಿದ್ದಲ್ಲ, ಇದಿಲ್ಲೇ ವರ್ಕ್ ಮಾಡಿಸಿದ್ದವರು. ತುಂಬಾ ಜನರನ್ನ ನಾನು ನೋಡಿದ್ದೇನೆ ಸಿಂಪಲ್ ಆಗಿ ಕಾಟನ್ ಸ್ಯಾರಿ, ಏನು ವರ್ಕ್ ಇರುದಿಲ್ಲ, ಏನು ಮಾಡಿಸಿರುದಿಲ್ಲ. ಈ ಪೇಸ್ಟಲ್ ಕಲರ್ಸ್ ಎಲ್ಲ ಸ್ಯಾರಿ ಉಂಟಲ್ಲ, ಅದೆಲ್ಲ ತುಂಬಾ ಚಂದ ಕಾಣ್ತದೆ. ಇವನ್ ಬ್ಲಾಕ್ ಕೂಡ ಅಷ್ಟೇ ತುಂಬಾ ಚಂದ ಕಾಣ್ತದೆ, ಆಫ್ ವೈಟ್ ಕಲರ್ ಈ ತರದೆಲ್ಲ. ಸೊ ನನಗೆ ಕಾಟನ್ ಟೈಪ್ ಇದೆ ಆ ತರ ಸ್ಯಾರಿ ಬೇಕು ಅಂತ ಇತ್ತು. ಅದು ನೋಡಿದ ಕಲರ್ ಬೇರೆ, ಬಟ್ ನಾನ್ ತಗೊಂಡದ್ದು ಈ ಕಲರ್ ಆಯ್ತಾ. ಇದು ಒಂಥರ ಆಫ್ ವೈಟ್ ಕಲರ್ ಸ್ಯಾರಿಯಲ್ಲಿ ಈ ತರ ಅಲ್ಲಲ್ಲಿ ದೊಡ್ಡ ದೊಡ್ಡದು ಸ್ಟೋನ್ ವರ್ಕ್ ಮಾಡಿದ್ದಾರೆ. ಜಸ್ಟ್ ಏನ್ ಹೇಳಿದ್ದಾರೆ, ಸ್ಟಿಕ್ ಮಾಡಿದ್ದಾರೆ, ಅಂಟಿಸಿದ್ದಾರೆ ಸ್ಟೋನ್ ಅನ್ನು. ಸ್ಯಾರಿಯಲ್ಲಿ ಎಲ್ಲ ಈ ತರನೇ ಉಂಟು ದೂರ ದೂರ. ಮೆಟೀರಿಯಲ್ ಬಂದು ಸಿಲ್ಕ್ ಕಾಟನ್ ಅಂತ ಹೇಳಿದ್ದವರು. ನಂಗೆ ತುಂಬಾ ನಾಲೆಜ್ ಇಲ್ಲ ಸ್ಯಾರಿ ಮೆಟೀರಿಯಲ್ ಬಗ್ಗೆ ಎಲ್ಲ. ನಂಗೆ ಯಾವ ಸೀರೆ ಹಗುರ ಅಂತ ಅನಿಸ್ತದ ಅಂತ ಸೀರೆ ನೋಡಿ ನಾನು ತಗೊಂಡ್ ಬರೋದು. ಸೊ ಇದು ನಂಗೆ ಅಲ್ಲಿ ಹೊರಗಡೆ ನೋಡಿ ಇಷ್ಟ ಆಗಿತ್ತಲ್ಲ, ಸೊ ಅವರಲ್ಲಿ ಅಂತ ಸ್ಯಾರಿ ಇದ್ರೆ ತೋರಿಸಿ ಅಂತ ಹೇಳುವಾಗ ಅವ್ರು ತೋರಿಸಿದ್ರು. ಇದು ಸಿಲ್ಕ್ ಕಾಟನ್ ಅಂತೆ. ಅಂದ್ರೆ ನಿಮ್ಗೆ ನೈಟ್ ಟೈಮ್ ಅಲ್ಲೆಲ್ಲ ಉಡ್ಲಿಕ್ಕೆ ಈ ಸೀರೆ ಚಂದ ಆಯ್ತಾ, ಯಾಕಂದ್ರೆ ಲೈಟಿಂಗ್ಸ್ಗೆ ಶೈನಿಂಗ್ ಇರೋ ತರ ಕಾಣ್ತದೆ ಈ ಬಟ್ಟೆಯಲ್ಲಿ. ಹಾಗಾಗಿ ಸ್ಯಾರಿ ಸಾಫ್ಟ್ ಉಂಟು. ಸಮ್ ಟೈಮ್ಸ್ ಸೆಕೆ ಅಂತ ಅನಿಸ್ತದೆ ಒಂದೊಂದ್ಸತಿ, ಮೇ ಬಿ ಹ್ಯುಮಿಡಿಟಿ ಹೊರಗಡೆ ಆ ತರ ಇರುವ ಕಾರಣ. ಇಲ್ಲಾಂದ್ರೆ ಸ್ಯಾರಿ ತುಂಬಾ ಖುಷಿ ಆಗ್ತದೆ ಉಡ್ಲಿಕ್ಕೆ. ಇದರದ್ದು ನೆರಿಗೆ ಸೆರಗು ಸಾರಿ, ನಂಗೆ ನೆರಿಗೆ ಅಂತಲೇ ಬರ್ತದೆ. ಸೆರಗು ಈ ತರ ಉಂಟು, ಸಣ್ಣ ಶೇಡ್ ಡಿಫ್ರೆನ್ಸ್ ಮಾಡಿದ್ದಾರೆ ಅಷ್ಟೇ. ಬ್ಲೂ ಕಲರ್ ಕೊಟ್ಟಿದ್ದಾರೆ. ಇದಕ್ಕೂ ಕುಚ್ ಬಂದಿದೆ, ನಾನು ಎಕ್ಸ್ಟ್ರಾ ಹಾಕಿಸ್ಲಿಕ್ಕೆ ಹೋಗ್ಲಿಲ್ಲ. ಇದ್ರ ಬ್ಲೌಸ್ ಏನಂತ ಹೇಳಿದ್ರೆ ಈ ತರ ಸ್ಟಿಚ್ ಮಾಡಿಸಿದ್ದು ನಾನು. ಇದ್ರ ಬ್ಲೌಸ್ ಇದು ಒಂದು ಸೈಡ್ ಈ ತರ ಬರ್ತದೆ, ಬ್ಲೌಸಿಗೆ ಮಣಿ ವರ್ಕ್ ತರ ಮಾಡಿಸಿದ್ದೇನೆ. ಇದನ್ನ ಎಂಬ್ರಾಯ್ಡ್ರಿ ಅಂತ ಹೇಳುದಿಲ್ಲ, ಮೇ ಬಿ ಎಕ್ಸ್ಟ್ರಾ ವರ್ಕ್ಸ್ ಅಂತ ಹೇಳ್ತಾರ ಕಾಣ್ತದೆ. ಅಂಡ್ ಈ ಸೀರೆಯ ಬ್ಲೌಸ್ ಆಕ್ಚುಲಿ ಇದಲ್ಲ, ಅಂದ್ರೆ ನಾನು ಇದಕ್ಕೆ ಎಕ್ಸ್ಟ್ರಾ ಈ ಪೀಸ್ ತಗೊಂಡೆ, ಈ ಸ್ಕೈ ಬ್ಲೂ ಕಲರ್ ಇದು ಮೆಟೀರಿಯಲ್ ಪೀಸ್ ತಗೊಂಡು ನಾನು ಸ್ಟಿಚ್ ಮಾಡಿಸಿದ್ದು. ಸೈಡ್ ಬ್ಲೌಸ್ ಇದು ಒಂದು ಸೈಡ್ ಈ ತರ ಬರ್ತದೆ, ಇನ್ನೊಂದು ಸೈಡ್ ನಾರ್ಮಲ್ ಪ್ಲೇನ್ ಹೀಗೆ ಇಟ್ಟಿದೆ. ಓಕೆ, ಈಗ ಇದಿಷ್ಟು ಈ ಫಂಕ್ಷನ್ ಉಡುವ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಇಟ್ಕೊಂಡ ಸ್ಯಾರಿ. ಇನ್ನು ನೆಕ್ಸ್ಟ್ ತಯಾರಿ ಅದೇ ಅಂತ ಹೇಳಿ ನೋಡುವ. ಲೆಟ್ಸ್ ಗೋ. ಮನೆಯದು ಅಂಗಳ ಎಲ್ಲ ಕ್ಲೀನ್ ಆಯಿತು, ಆಲ್ಮೋಸ್ಟ್ ಗುಡಿಸಿ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಆಗಿದೆ. ಆ್ಯಂಡ್ ಪಾತ್ರೆಗಳು ಮನೆಯಲ್ಲಿ ಅಡುಗೆ ಮಾಡುವ ಕಾರಣ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳು ಮನೆಯಲ್ಲೇ ಉಂಟು. ಸೊ ಬೇಕಾದ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟು ತೊಳೆದು ಒಣಗ್ಲಿಕ್ಕೆ ಇಡಬೇಕು, ಯಾಕಂದರೆ ಕಾರ್ಯಕ್ರಮದ ದಿನ ಅಡುಗೆ ಮಾಡಲಿಕ್ಕೆ. ಅದಾದಮೇಲೆ ಮಣೆಗಳಾಗಿರ್ಬೋದು, ಪೂಜೆಗಳು ಇರುವ ಕಾರಣ ಪೂಜಾ ಪಾತ್ರೆಗಳಾಗಿರ್ಬೋದು, ಇದನ್ನೆಲ್ಲ ತೆಗೆದು ತೊಳೆದಿಡಬೇಕು, ಅದು ನೆಕ್ಸ್ಟ್. ಆ್ಯಂಡ್ ಅದರೊಟ್ಟಿಗೆ ನಮ್ಮಲ್ಲಿ ಸ್ವಲ್ಪ ರೋಡಿದ್ದು ಕೂಡ ಪ್ರಾಬ್ಲಮ್ ಉಂಟು. ಅಂದರೆ ಮಣ್ಣಿನ ರೋಡ್ ಆದ ಕಾರಣ ಮಳೆ ಬಂದು ಆಮೇಲೆ ವೆಹಿಕಲ್ ಎಲ್ಲ ಹೋಗಿ ಮಣ್ಣು ಸ್ವಲ್ಪ ಕೊಚ್ಚಿ ಹೋಗಿದೆ. ಹಾಗಾಗಿ ಅದನ್ನು ಒಂಚೂರು ಸರಿ ಮಾಡಿಸ್ಬೇಕು. ಅಂದರೆ ಇಲ್ಲಿ ಅಂಗಳದ ಹತ್ತಿರ ಎಲ್ಲ ಸ್ವಲ್ಪ ತರಕಾರಿ ಎಲ್ಲ ಬೆಳೆದಿದ್ರಾಯ್ತಲ್ಲ,
ಹಾಗಾಗಿ ಆ ಪಾರ್ಟಲ್ಲಿ ಈಗ ಅದು ತರಕಾರಿ ಎಲ್ಲ ಮುಗ್ದಾಗಿದೆ, ಬೆಳೆದೆಲ್ಲ ಮುಗೀತು. ಹಾಗೆ ಇನ್ನು ಈ ಜಾಗವನ್ನು ಕ್ಲೀನ್ ಮಾಡಿ ಪಾರ್ಕಿಂಗಿಗೆ ಒಂಚೂರು ಜಾಗ ಮಾಡುವ ಅಂಥೇಳಿ. ಇಲ್ಲಿ ಇದೀಗ ಬಸಳೆ ದುಂಪ, ಇದೇನು ಮಾಡಲಿಕ್ಕಿಲ್ಲ. ಇಲ್ಲಿ ಹರಿವೇನು ಕಾಣ್ತದೆ ಇದು. ಇಲ್ಲಿ ಈ ಜಾಗದಲ್ಲಿ ಹಾಗಲಕಾಯಿ ಚಪ್ಪರ ಏನು ಹಾಕಿದ್ದಾರೆ, ಈ ಜಾಗದಲ್ಲಿ ಒಂದು ಕ್ಲೀನ್ ಮಾಡಿಸಿ ಸ್ವಲ್ಪ ಪಾರ್ಕಿಂಗಿಗೆ ಅಂತ ಜಾಗ ಮಾಡೋದು. ಇದೆಲ್ಲ ಊಟಕ್ಕೆ ಬಡಿಸುವಂಥ ಪಾತ್ರೆಗಳು. ಇನ್ನು ಇದನ್ನೆಲ್ಲ ತೊಳೆದು ಮಗ್ಸಿ ಹಾಕಿ ಅದರ ನೀರೆಲ್ಲ ಹೋಗ್ಬೇಕಿನ್ನು. ಈಗ ನೋಡಿ ಟೈಮ್ 5 ಗಂಟೆ ಆಯಿತು. ಜೋರು ಮಳೆ ಬರ್ತಾ ಉಂಟು. ಇಷ್ಟು ದಿನ ತುಂಬ ಸೆಕೆ ಇತ್ತು. ಅಂದ್ಕೊಳ್ತಿದ್ವಿ ಯಾವಾಗಾರು ಒಂದಿನ ಬರ್ತದೆ ಮಳೆ ಜೋರು ಅಂತ ಹೇಳಿ. ಮತ್ತೆ ಮೋಡ ಇರ್ತಿತ್ತು, ಮಳೆ ಬರ್ತಾ ಇರಲಿಲ್ಲ. ಇವತ್ತು ಬೆಳಗಿನ ಒಂದಷ್ಟು ಮೋಡನೇ, ಹೆವಿ ಸೆಕೆ ಇತ್ತು. ಆ್ಯಂಡ್ ಈಗ ನೋಡಿ, ಈಗ ಜೋರು ಮಳೆ ಬರ್ತಾ ಉಂಟು. ನಾನೀಗ ನನ್ನ ಸ್ಯಾರಿಗೆ ಪ್ಲೀಟ್ಸ್ ಹಾಕು ಅಂತ ಹೇಳಿ ಹೊರಟಿದ್ದೇನೆ. ಫಂಕ್ಷನ್ ದಿನಾನೇ ಡೈರೆಕ್ಟ್ ಉಡುವಾಗ್ಲೇ ಎಲ್ಲ ರೆಡಿ ಮಾಡ್ಕೋಬಹುದಲ್ಲ ಅಂತೇಳಿ. ನನಗೇನಾಗ್ತದೆ ಅಂತ ಹೇಳಿದ್ರೆ, ಮನೆಯಲ್ಲೇ ಫಂಕ್ಷನ್ ಆದ ಕಾರಣ ಏನಾದ್ರೂ ಕೆಲಸಗಳಿರ್ತದೆ, ಆ ಕಡೆ ಈ ಕಡೆಯಿಂದ ಯಾರಾದ್ರೂ ಕರೀತಾ ಇರ್ತಾರೆ, ಅರ್ಜೆಂಟ್ ಅಲ್ಲಿ ಇರ್ತವೆ. ಅಷ್ಟಾಗೋಗಿ ನಮ್ಗೆ ಬೇಗ ಸೀರೆ ಉಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಮೊದಲೇ ಹಾಕಿರ್ತೇನೆ. ಅಂಡ್ ನನಗೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾನು ಏನಾದ್ರು ರೆಡಿ ಮಾಡಿಟ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಯಾವಾಗ್ಲೂ ಆ ಸೀರೆ ಫಂಕ್ಷನ್ ಅವತ್ತು ಕೈ ಕೊಡ್ತದೆ. ಬೇಗ ಉಡ್ಲಿಕ್ಕೆ ಆಗುದಿಲ್ಲ. ಲೇಟ್ ಆಗಿ ಹೆಂಗೆಂಗೋ ಉಟ್ಕೊಂಡು ಹೋಗುದೆಲ್ಲ ಉಂಟು. ಅದಕ್ಕೋಸ್ಕರ ನಾನು ಮೊದಲೇ ಹಾಕಿಡ್ದು. ಸೊ ಈ ಪಾರ್ಟಿನ ಪ್ಲೀಟ್ ಮತ್ತೆ ಕೆಳಗೆ ಸೊಂಟದ ಹತ್ರ ಹಾಕುವಂತ ನೆರಿಗೆಯನ್ನು ನಾನೀಗ ಮೊದಲೇ ಹಾಕಿಡ್ತೇನೆ. ನನಗೆ ಇದಕ್ಕೆ ಪ್ಲೀಟ್ಸ್ ಸೆಟ್ ಮಾಡಿ ಆಯ್ತು. ಇನ್ನು ಪಿನ್ ಮಾಡಿಡ್ಬೇಕು ಎಲ್ಲವನ್ಸ. ನೋಡಿ, ಈ ತರ ಸಿಕ್ಕಾಕೊಳ್ತದೆ. ತೆಗೆದು ಇನ್ನು ಇದನ್ನ ಪಿನ್ ಮಾಡಬೇಕು. ನಂಗೆ ಎಷ್ಟು ಉದ್ದ ಬೇಕು ನೆರಿಗೆ ಅಷ್ಟು ಪಿನ್ ಮಾಡ್ಕೊಳ್ಬೇಕು. ಈಗ ಯೂಶುವಲಿ ಸ್ಯಾರಿ ನೆರಿಗೆ ಎಲ್ಲ ಪಿನ್ ಮಾಡ್ಬೇಕಾದ್ರೆ ಒಂದು ಇಬ್ಬರ ಹೆಲ್ಪ್ ಎಲ್ಲ ಬೇಕಾಗ್ತದೆ. ಸೊ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ, ಈ ನಂದು ಏನು ಕಾಟ್ ಉಂಟು, ಇದರಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಉಂಟು. ಇದನ್ನ ಓಪನ್ ಮಾಡಿ ಇದನ್ನ ಕರೆಕ್ಟ್ ಸೆಟ್ ಮಾಡಿ. ಒಂದು ಪಿನ್ ಆಲ್ರೆಡಿ ಹಾಕಿದ್ದೇನೆ ಆಗ ನೆರಿಗೆ ತೆಗೆದು. ಸೊ ಒಂದು ಸತಿ ಪಿನ್ ಮಾಡಿ, ನಿಮ್ಗೆ ಎಷ್ಟು ಅಗಲ ಬೇಕು ಸೆರಗು ಅಂತ ಹೇಳಿ ನೋಡ್ಕೊಂಡು ಒಂದು ಸತಿ ಪಿನ್ ಮಾಡಿ ಹೀಗಿಟ್ಟು ಕ್ಲೋಸ್ ಮಾಡ್ತೇನೆ. ಹೀಗೆ ಕ್ಲೋಸ್ ಮಾಡಿ ಹಿಡಿದು, ಈಗ ಇದು ಗಟ್ಟಿ ಹಿಡ್ಕೊಳ್ತದಲ್ಲ. ಇನ್ನು ನಂಗೆ ಬೇಕಾದ ಹಾಗೆ ಈ ತರ ಹಿಡ್ಕೊಂಡು ನೆರಿಗೆ ತೆಗಿತಾ ಹೋಗುದು. ಸೆರಗು ರೆಡಿ ಆಯ್ತು. ಪಿನ್ ಮಾಡಿದ್ದೇನೆ. ಅಂದ್ರೆ 1 2 3 ಹೌದು 3-4 ಪಿನ್ ಮಾಡಿದ್ದೇನೆ. ಅಂಡ್ ನಾನು ತುಂಬಾ ಅಗಲ ಅಂತಲೂ ತಗೊಳ್ಳೋದಿಲ್ಲ, ತುಂಬಾ ಸಣ್ಣದಾಗಿ ಕೂಡ ನೆರಿಗೆ ತೆಗೆಯುವುದಿಲ್ಲ. ಒಂದು ಮೀಡಿಯಂ ಸೈಜ್ ಅಲ್ಲಿ ಇಟ್ಬಿಟ್ಟು ತೆಗೆಯುದು. ಇದೀಗ ನೀಟ್ ಆಯ್ತು. ಇನ್ನು ಇದಕ್ಕೆ ಐರನ್ ಮಾಡಿದ್ರೆ ಆಯ್ತು, ಚಂದ ಕುತ್ಕೊಂಡ್ಬಿಡ್ತದೆ. ಇನ್ನು ಐರನ್ ಮಾಡಿದ್ರೆ ನೀಟಾಗಿ ಕುತ್ಕೊಂಡ್ಬಿಡ್ತದೆ. ನೋಡಿ, ಈ ತರ ಬರ್ತದೆ. ಈಸಿ ಟ್ರಿಕ್. ಸೊ ನಿಮ್ಗೆ ಎಲ್ಲಾರು ತರ ಡ್ರಾವರ್ ಎಲ್ಲ ಇದ್ರೆ, ಏನ್ ಟೇಬಲ್ ಡ್ರಾವರ್ಗೂ ಮಾಡ್ಲಿಕ್ಕೆ ಆಗ್ತದೆ. ನಂದು ಈಗ ಇಲ್ಲಿ ಕೆಳಗೆ ಕಾಟ್ ಅಲ್ಲಿ ಇರುವ ಕಾರಣ ಕೆಳಗೆ ಕೂತ್ಕೊಂಡ್ ಮಾಡಿದೆ. ಈಗ ಟೇಬಲ್ಗೆ ಡ್ರಾವರ್ ಇದ್ರೆ ನಿಂತ್ಕೊಂಡ್ ಮಾಡ್ಲಿಕ್ಕೆ ಆಗ್ತದೆ, ಅದು ಇನ್ನ ಈಸಿ ಆಗ್ತದೆ. ಅಂಡ್ ಇದಕ್ಕಿನ್ನು ಐರನ್ ಮಾಡಿದ್ರೆ ಇದು ಕರೆಕ್ಟ್ ನಿಂತ್ಕೊಳ್ತದೆ. ಆಯ್ತಾ? ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ, ನಾವು ಕೆಳಗಡೆ ನೆರಿಗೆ ಹಿಡ್ಕೊಳ್ತೇವಲ್ಲ, ಈ ಪಾರ್ಟ್ ಅಲ್ಲಿ ಸೊಂಟದ ಹತ್ರ ನಾವು ನೆರಿಗೆ ಹಿಡ್ಕೊಳ್ತೇವಲ್ಲ, ಇದನ್ನು ಕೂಡ ನಾನು ತೆಗೆದಿಡ್ತೇನೆ. ನೋಡಿ, ಇದೀಗ ಸೊಂಟದ ಹತ್ರ ಇಲ್ಲಿಗೆ ಬರುವಂತ ನೆರಿಗೆ. ಆಯ್ತಾ? ಇಲ್ಲಿ ಹಾಕ್ತಿವಲ್ಲ, ಈ ನೆರಿಗೆ ಇದು ಪಿನ್ ಮಾಡಿ ಇಟ್ಕೊಂಡಿದ್ದೇನೆ. ಅದೊಂದು ಅಂದಾಜಿಗೆ ನಂಗೊಂದು ಎಷ್ಟು ಪ್ಲೀಟ್ ಬರ್ತದೆ ಗೊತ್ತಾ? 1 2 3 4 5 6 7 8 ಪ್ಲೀಟ್ಸ್ ಬರ್ತದೆ ನಂಗೆ. ಸೊ ನಮ್ಗೊಂದು ಅಂದಾಜು ಇರ್ತದೆ, ಇಲ್ಲಿಂದ ಹಿಡ್ಕೊಂಡು ರೆಡಿ ಮಾಡ್ಬೋದು ಅಂತ ಹೇಳಿ. ಇಲ್ಲಾಂದ್ರೆ ನಿಮ್ಗೆ ಬೇಕಂದ್ರೆ ನೀವು ಇದಕ್ಕೂ ಆರಾಮ್ಸೆ ಕಂಫರ್ಟೇಬಲ್ ಆಗಿದ್ದೀರಿ ಅಂತ ಹೇಳಿದ್ರೆ ಡೈರೆಕ್ಟ್ ಸ್ಯಾರಿ ಉಡುವಾಗ್ಲೇ ಹಾಕೊಳ್ಬಹುದು. ನಾನು 2 ಮಾಡಿಟ್ಕೊಂಡ್ರೆ ನಂಗೆ ತುಂಬಾ ಈಸಿ ಆಗ್ತದೆ ಅಂತ ಹೇಳಿ ನಾನು ಹೀಗೆ ಉಟ್ಕೊಳ್ಳೋದು. ಬಿಕಾಸ್ ಕೆಲವೊಂದ್ಸತಿ ಇಂಥ ಸೀರೆಗಳು ಈ ಅರ್ಜೆಂಟ್ ಟೈಮಲ್ಲಿ ಕೈ ಕೊಡ್ತದೆ. ಎಷ್ಟು ನೆರಿಗೆ ತೆಗೆದ್ರು ಹೇಗೆ ಕೂರಿಸಿದ್ರು ಸರಿಯಾಗಿ ಕೂರುದಿಲ್ಲ. ಅಂಡ್ ಕೆಳಗೆಲ್ಲ ಈ ತರ ಅಗಾಲಕ್ಕೆ ನಿಂತ್ಕೊಂಡ್ಬಿಡ್ತದೆ. ಹಾಗೆ ನಾನು ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ಈಗಲೇ ತೆಗೆದಿಟ್ಕೊಳ್ತಾ ಇದ್ದೇನೆ. ನಿಮ್ಗೆ ಬೇಡ ಅಂದ್ರೆ ಮತ್ತೆ ಡೈರೆಕ್ಟ್ ಸೀರೆ ಉಡುವಾಗನೇ ಈ ಪಾರ್ಟನ್ನ ತೆಗೆದಿಟ್ಕೊಳ್ಬಹುದು. ಇದನ್ನ ನಾನು ಹೇಗೆ ತೆಗಿತೇನೆ ಅಂತ ಹೇಳಿದ್ರೆ, ಇದನ್ನು ವಾರ್ಡ್ರೋಬಿಗೆ ಸಿಕ್ಸುದು. ಓಪನ್ ಮಾಡಿ
ವಾರ್ಡ್ರೋಬ್ ಇದು ಲಾಕ್ ಹಾಕಿಬಿಟ್ರೆ ಆಯ್ತು. ನಮಗೆ ಹೇಗೆ ಅಲ್ಲಿ ಆಲ್ರೆಡಿ ಪಿನ್ ಮಾಡಿರ್ತೇವೆ, ಅದಕ್ಕೆ ಸರಿಯಾಗಿ ಸೆಟ್ ಮಾಡಿದ್ರೆ ಆಯ್ತು. ನೋಡಿ, ಈ ಪ್ಲೀಟ್ ಕೂಡ ರೆಡಿ ಆಯ್ತು, ನೀಟಾಗಿ ನಿಂತಿದೆ. ಇದಕ್ಕೆ ಬೇಕಾದ್ರೆ ಇನ್ನು ಐರನ್ ಮಾಡಿದ್ರೆ ಇನ್ನೂ ನೀಟಾಗಿ ಕೂರ್ತದೆ. ಮತ್ತೆ ನೀವು ಸೀರೆ ಉಟ್ಟಾದ್ಮೇಲೆ ಅದೊಂದು ಚೂರು ಅಲ್ಗಡೋದಿಲ್ಲ, ನೀಟಾಗಿ ನಿಂತಿರ್ತದೆ. ಓಕೆ, ಒಂದು ಸ್ಯಾರಿ ಅದು ಈಗ ಆಯ್ತು. ಇನ್ನು ನೆಕ್ಸ್ಟ್ ಸ್ಯಾರಿ ಕೂಡ ನಾನು ಇದೇ ಥರ ಮಾಡ್ತೇನೆ. ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ತಯಾರಿಗಳಾಯ್ತು. ಇಷ್ಟು ದಿನದಿಂದ ಏನು ಕ್ಲೀನಿಂಗ್ ಆಗಿರ್ಬೋದು ಅಥವಾ ಬೇರೆ ಏನು ಪ್ರಿಪ್ರೇಷನ್ಸ್ ಆಗಿರಬೇಕು ಇಂಥದ್ದೆಲ್ಲ ಮಾಡ್ಕೊಂಡು ಬಂದಾಯಿತು. ಇವತ್ತೊಂದು ಲಾಸ್ಟ್ ತಯಾರಿಗಳೀಗ ಆಗ್ತಾ ಉಂಟು. ಏನಂದರೆ ನೋಡಿ, ಇಲ್ಲಿ ಸೆಕೆ ಹೆವಿ ಇರುವ ಕಾರಣ ಕೂಲರ್ ತರಿಸಿದ್ದೇವೆ ಆ್ಯಂಡ್ ಅದರ ಪ್ಲಗ್ ಸೆಟ್ಟಿಂಗ್ಸ್ ಆಗ್ತಾ ಉಂಟು. ಮತ್ತು ಬಾಕಿ ಫ್ಯಾನ್ಸ್, ಲೈಟ್ಸ್ ಇದರದ್ದೆಲ್ಲ ಪವರ್ ಕನೆಕ್ಷನ್ ಕೆಲಸ ನಡೀತಾ ಇದೆ. ಹಾಗೆ ಕೆಲವು ಕಡೆ ಶೀಟ್ ಇರಲಲ್ಲ, ಹಾಗಾಗಿ ನೆರಳು ಬೇಕು ಅಂತ ಹೇಳಿ ಶಾಮಿಯಾನ ಕೂಡ ಹಾಕ್ತಾ ಇದ್ದಾರೆ. ಫ್ರೀಯಾಗಿ ಆಯ್ತಲ್ಲ. ಇನ್ನೊಂದು ಇದು ಬೇಕು, ಮೆಣಸ್ಕಾಯಿ. ಕಲಸು ಮಾಡಿ ಮೆಣಸ್ಕಾಯಿ ಇಲ್ಲ, ಅದು ರಾತ್ರಿ ಮೆಣಸ್ಕಾಯಿ. ಮತ್ತೆ ಸಾರು, ಸಾಂಬಾರು, ಅಂಬಟ ಅಲ್ಲ. ನಾವು ಫಸ್ಟ್ ಮಜ್ಜಿಗೆ ನೀನು ಮಾಡುವಂತ ಪ್ಲಾನ್ ಅಲ್ಲ, ಮಜ್ಜಿಗೆ ಬೇಕಲ್ಲ. ಮಜ್ಜಿಗೆ ಏನ್ ಮಾಡ್ತಿದ್ದೀರಿ ನೀವು? ಪೂಜೆಗೆ ಹಸುರು ಹುಡಿ ಮತ್ತೆ ಕಪ್ಪು ಹುಡಿ ಆಗಬೇಕು. ಅದಕ್ಕೆ ಈ ನೆಲ್ಲಿ ಸೊಪ್ಪನ್ನು ತಂದು ಒಣಗಿಸಿ ಅದರ ಪೌಡರ್ ಮಾಡಿ. ನೀವು? ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಇದು ನೆಲ್ಲಿಕಾಯಿಯ ಸೊಪ್ಪು ಒಣಗಿದೆಲ್ಲ, ಅದನ್ನು ಅದರ ದಂಟಿಂದ ಬಿಡಿಸ್ತಾ ಇದ್ದೇನೆ ಒಂದೊಂದೇ ಎಲೆದು ಕೊಡಿಯನ್ನು. ಹೇ ನೋಡಿ, ನಾವೀಗ ಸ್ವಲ್ಪ ಮಸ್ತಿ ಮಾಡುವ ಅಂತ ಹೇಳಿ ಒಂದು ಗೋಬಿ ಪ್ಲಾನ್ ಮಾಡ್ತಾ ಇದ್ದೇವೆ. ಇದು ಗೋಬಿ ಮಿಕ್ಸ್ ಕ್ಯಾಬೇಜ್. ಥ್ಯಾಂಕ್ ಯು. ಆಗಲ್ಲ, ತಿಂದು ಒಂದು ಟೇಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ತಿಂಡಿ ಮಾಡೋದು ಈಸಿ ವಿಷಯ ಅಲ್ಲ, ಬಟ್ ಅವ್ರು ಸುಮಾರು ಸಾಮಾನುಗಳಾಗ ತರಲಿಕ್ಕೆ ಹೇಳ್ತಾರೆ. ನಾನೀಗ ಈ ಪಾತ್ರೆ ಹಿಡ್ಕೊಂಡು ಬಂದೆ. ಪೂಜೆಯ ತಯಾರಿಗಳೆಲ್ಲ ಆದಮೇಲೆ ಈ ಟ್ರೀಟ್ ಪ್ಲಾನ್ ಮಾಡಿದ್ವಿ. ಗೋಬಿ ಮಂಚೂರಿ, ಪಾನಿಪುರಿ ಮಾಡಿದ್ವಾಯ್ತು. ಎಲ್ಲರ ಜೊತೆ ಕೂತ್ಕೊಂಡು ಹರಟೆ ಹೊಡೆದುಕೊಂಡು ಎಲ್ಲ ತಿಂದ್ವಿ. ಪೂಜೆಯ ಗಡಿಬಿಡಿಯ ಬ್ಯುಸಿ ತಯಾರಿಗಳ ನಡುವೆ ಇದೊಂದು ಫ್ಯಾಮಿಲಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆವು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ ದೇವರು ನಮಗೆಲ್ಲರಿಗೂ ಸದಾ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.